ಫೈನಲಿ ಇವತ್ತು ನನ್ನ ಮುಂದೆ ಆಪಲ್ನವರು ಹೊಸದಾಗಿ ಲಾಂಚ್ ಮಾಡಿದಂಥ ಐಫೋನ್ 17 ಸ್ಮಾರ್ಟ್ಫೋನ್ ಇದೆ. ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನ್ನ ಆಪಲ್ನವ್ರು ಏನು ಕಳಿಸ್ಕೊಡ್ಲಿಲ್ಲ. ನಾವೇನು ಮಾಡಿದ್ವು, ಮೊಬೈಲ್ ಪ್ಲಾನೆಟ್ ಕಿರಣ್ ಬ್ರೋಗೆ ಕಾಲ್ ಮಾಡಿದ್ವು, ಬ್ರೋ ಕಳಿಸ್ಕೊಟ್ಬಿಡಿ ಅಂತ. ಸೊ ಅವರು ಈ ಸ್ಮಾರ್ಟ್ಫೋನ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಇದು ಲಾಂಚ್ ಆಗಿರುವಂಥ 83,000 ರೂಪಾಯಿ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗ್ತಾ ಇದೆ. ನೋಡಿದ ತಕ್ಷಣ ಸೇಮ್ ಐಫೋನ್ 16 ಯಾವ ರೀತಿ ಇತ್ತು ಅದೇ ರೀತಿ ಇರುವಂಥ ಸ್ಮಾರ್ಟ್ಫೋನ್. ಇದರ ಕೆಳಗಡೆ ಒಂದು ಸಿಮ್ ಎಡಕ್ಷನ್ ಪಿನ್ನು, ನಂತರ USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ನಂತರ ಕೊನೆಯದಾಗಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನ್ನಲ್ಲಿ ಲುಕ್ ವೈಸು ಯಾವುದೇ ಬದಲಾವಣೆ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಇಲ್ಲ, ಆಯಿತಾ. ಈ ಸ್ಮಾರ್ಟ್ಫೋನ್ 177 ಗ್ರಾಮ್ ವೆಯ್ಟ್ ಇದೆ ಮತ್ತು ಕೇವಲ 7.95 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟ್ ಗ್ಲಾಸನ್ನು ಈ ವರ್ಷ ಸ್ವಲ್ಪ ಅಪ್ಗ್ರೇಡ್ ಮಾಡಲಾಗಿದೆ. ಸಿರಾಮಿಕ್ ಶೀಲ್ಡ್ 2 ಗ್ಲಾಸ್ ಆಯಿತಾ. ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ 3x ಟಫರ್ ಅಂತೆ, 3 ಟೈಮ್ ಸ್ಟ್ರಾಂಗರ್ ಗ್ಲಾಸ್ ಅಂತ ಅಂತಾರೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಕಳೆದ ವರ್ಷದ ರೀತಿಯಲ್ಲೇ ಸಿರಾಮಿಕ್ ಶೀಲ್ಡ್ ನಮಗೆ ಸಿಗ್ತಾ ಇದೆ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಡೈನಮಿಕ್ ಐಲ್ಯಾಂಡ್ ಸಿಗ್ತಾ ಇದೆ. ಯೂನಿಫಾರ್ಮ್ ಬೆಜಲು ಫ್ರಂಟಿಂದ ಸಕರ ಕಾಣುತ್ತೆ, ಕಳೆದ ವರ್ಷದ ರೀತಿಯಲ್ಲೇ ಕಾಣುತ್ತೆ. ಹಿಂದಕ್ಕೆ ಬಂತು ಅಂತ ಅಂದರೆ ಮ್ಯಾಟ್ ಫಿನಿಶು. 5 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಈ ವರ್ಷ ಲಾಂಚ್ ಆಗಿದೆ, ಆಯಿತಾ. ಸೇಮ್ ನೋಡೋದಕ್ಕೆ ಅದೇ ರೀತಿ ಇದೆ. ಈ ಫೋನ್ನ ಹಿಂದೆ ಡ್ಯುಯಲ್ ಕ್ಯಾಮ್ರಾ ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಅಲ್ಯೂಮಿನಿಯಂ ಫ್ರೇಮನ್ನು ಕೊಟ್ಟಿದ್ದಾರೆ. USB ಟೈಪ್ ಸಿ ಪೋರ್ಟ್ ಇದೆ ಮತ್ತು ಸಿಂಗಲ್ ಸಿಮ್ ಮತ್ತು ಇನ್ನೊಂದು ಇ ಸಿಮ್ ಸಪೋರ್ಟ್ ಇದೆ. ಬೇಕು ಅಂತ ಅಂದರೆ 2 ಇ ಸಿಮ್ಮನ್ನು ಕೂಡ ನೀವು ಹಾಕೊಬೋದು. ಒಟ್ಟಿನಲ್ಲಿ ಸೈಮಲ್ಟೇನಿಯಸ್ ಆಗಿ 2 ಸಿಮ್ಮನ್ನು ಯೂಸ್ ಮಾಡ್ಬೋದು. ಮತ್ತು ನಮಗೆ ಇದರಲ್ಲಿ ಆ್ಯಕ್ಷನ್ ಬಟನ್ ಸಹ ಇದೆ ಮತ್ತು ಮಲ್ಟಿ ಫಂಕ್ಷನಲ್ ಡೆಡಿಕೇಟೆಡ್ ಕ್ಯಾಮರಾ ಶಟರ್ ಬಟನ್, ಆಯಿತಾ. ಸೊ ಕಳೆದ ವರ್ಷ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು, ಈ ವರ್ಷವೂ ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನ್ ಸಾಲಿಡ್ ಆಗಿದೆ. ನನಗೆ ಪರ್ಸ್ನಲಿ ಅನಿಸಿದ್ದು, ಈ ವರ್ಷ ಎಲ್ಲ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಬೈ ಅಂತ ಅಂದರೆ ಈ ಐಫೋನ್ 17 ಅಂತ ಅಂತೀನಿ. ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ, ಆಯಿತಾ. ಸೊ ಇಂಪ್ರೆಸ್ ಮಾಡ್ತು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ವರ್ಷ ಡಿಸ್ಪ್ಲೇಯ ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ 6.1 ಇಂಚಿನ ಡಿಸ್ಪ್ಲೇ ಇತ್ತು, ಈ ವರ್ಷ 6.3 ಇಂಚಿನ ಸೂಪರ್ ರೆಟಿನಾ XDR ಓಲ್ಡ್ ಡಿಸ್ಪ್ಲೇ ಇದೆ. ಅಷ್ಟೇ ಅಲ್ಲ, ಪ್ರೋಮೋಷನ್ ಅಪ್ ಟು 120 ಹರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಕಳೆದ ವರ್ಷ ಎಲ್ಲ ಬರೀ 60 ಹರ್ಟ್ಸ್ನ ಡಿಸ್ಪ್ಲೇ ಇತ್ತು. ಸೂಪರ್ ವಿಷಯ, ನನಗಂತೂ ಹೆವಿ ಖುಷಿ ಆಯಿತು. ಫೈನಲಿ ಐಫೋನ್ 17ನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಡಿಸ್ಪ್ಲೇ ಬಂದಿದೆ ಮತ್ತು ಹೆವಿ ಬ್ರೈಟ್ ಆಗಿದೆ. ಐಫೋನ್ 17 Pro Max ಎಷ್ಟು ಬ್ರೈಟ್ ಆಗಿದೆಯೋ ಇದು ಕೂಡ ಅಷ್ಟೇ ಬ್ರೈಟ್ ಆಗಿದೆ. 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಸೂಪರ್ ಅಂತೀನಿ. ನಮಗೆ ಇದರಲ್ಲಿ ಆಗಲೇ ಹೇಳಿದಂಗೆ ಡೈನಮಿಕ್ ಐಲ್ಯಾಂಡ್ ಇದೆ. ಸೊ ಡಿಸ್ಪ್ಲೇ ಸಖತ್ತಾಗಿದೆ. ಈ ಪ್ರೈಸ್ ರೇಂಜ್ಗೆ ಬೆಂಕಿ ಡಿಸ್ಪ್ಲೇ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ 8 GB ರ್ಯಾಮ್ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸ್ಟೋರೇಜನ್ನು ಅಪ್ಗ್ರೇಡ್ ಮಾಡಲಾಗಿದೆ, ಆಯಿತಾ. ಕಳೆದ ವರ್ಷ ಬೇಸ್ ವೇರಿಯಂಟಲ್ಲಿ 128 GB ಸ್ಟೋರೇಜ್ ಇರ್ತಿತ್ತು. ಈ ವರ್ಷ ಅದೇ ಬೆಲೆಗೆ, ಆಲ್ಮೋಸ್ಟ್ ಅದೇ ಬೆಲೆಗೆ 256 GB ಸ್ಟೋರೇಜ್ ಸಿಗ್ತಾ ಇದೆ, ಆಯಿತಾ. ಇದೇ ಪ್ಲಸ್ ಪಾಯಿಂಟು ಈ ವರ್ಷ. ಕಳೆದ ವರ್ಷ 80,000 ರೂಪಾಯಿಗೆ ನಮಗೆ 60 ಹರ್ಟ್ಸ್ನ ಡಿಸ್ಪ್ಲೇ, 128 GB ಸ್ಟೋರೇಜ್ ಸಿಗ್ತಾ ಇತ್ತು. ಈ ವರ್ಷ 3,000 ರೂಪಾಯಿ ಜಾಸ್ತಿ ಮಾಡಿದಾರಷ್ಟೇ, ಆಯಿತಾ. ಅದೇ ಬೆಲೆಗೆ 3,000 ರೂಪಾಯಿ ಜಾಸ್ತಿ ಬೆಲೆಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟು ಜೊತೆಗೆ ಸ್ಟೋರೇಜ್ನ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಕಳೆದ ವರ್ಷ ಇದೇ ಬೆಲೆಗೆ 128 GB ಸಿಕ್ತಿತ್ತು, ಈ ವರ್ಷ 256 GB ಸಿಗ್ತಾ ಇದೆ. ಸೊ ನನಗಂತೂ ಈ ವಿಷಯ ತುಂಬ ಇಂಪ್ರೆಸ್ ಮಾಡ್ತು. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X RAM ಮತ್ತು NVMe ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಎರಡು ಕೂಡ ತುಂಬ ಫಾಸ್ಟಾಗಿ ರೀಡು ರೇಟ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಆಪಲ್ನವ್ರದ್ದೇ ಬಯೋನಿಕ್ A19 ಚಿಪ್ ಇದೆ. ಕಳೆದ ವರ್ಷ A18 ಇತ್ತು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ನ ಹೊಂದಿರುವಂಥ ಪ್ರೊಸೆಸರ್. ಅವ್ರು ಹೇಳೋ ಪ್ರಕಾರ CPU ಪರ್ಫಾರ್ಮೆನ್ಸ್ನಲ್ಲಿ 50% ಜಾಸ್ತಿ ಫಾಸ್ಟರ್ ಅಂತ ಅಂತಾರೆ. ಮತ್ತು GPU 5 ಕೋರ್ನ GPU, ಆಯಿತಾ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 21 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಕಳೆದ ವರ್ಷ ನಂಗೆ ಅನ್ನಿಸ್ದಂಗೆ 16-17 ಲಕ್ಷ ರೇಟಿಂಗನ್ನು ಕೊಡ್ತಾ ಇತ್ತಾ ಅಂತ ಐಫೋನ್ 16. ಒಟ್ಟಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಅಂತೂ ಇದೆ, ಆಯಿತಾ. ಹಂಗಂತ ಅಪ್ಗ್ರೇಡ್ ಮಾಡಲೇಬೇಕು ಅನ್ನೋ ರೀತಿ ಏನೂ ಅಲ್ಲ. ಇನ್ನು ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಒಂದು
5% ಆಯಿತು ಆಯಿತಾ, ನಾರ್ಮಲ್ ಅದು. ಮತ್ತು ಟೆಂಪ್ರೇಚರ್ ವೇರಿಯೇಷನ್ನು ಮ್ಯಾಕ್ಸಿಮಮ್ 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಸ್ವಲ್ಪ ಬಿಸಿ ಫೀಲ್ ಆಗ್ಬೋದು, ಅಂದರೆ ಹೆವಿ ಹೀಟ್ ಆಗಲ್ಲ. ಬಟ್ ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು, ಮೊನ್ನೆ ನಾನು ಈ 17 Pro Maxನ್ನು ಬೆಂಚ್ ವರ್ಕ್ ಮಾಡೋ ಟೈಮಲ್ಲಿ ಸ್ವಲ್ಪನೂ ಬಿಸಿ ಆಗಲಿಲ್ಲ. ಏನಕ್ಕೆ ಅಂದರೆ ಅದರ ಅಲ್ಯೂಮಿನಿಯಂ ಫ್ರೇಮ್ ಇರೋದ್ರಿಂದ, ಅದು ಕೂಡ ಯೂನಿಬಾಡಿ, ಸೊ ಹೀಟ್ ಡೆಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ ಆಯಿತಾ. ಬಟ್ ಮೋಸ್ಟ್ಲಿ ಇದರಲ್ಲಿ ಸ್ವಲ್ಪ ಬಿಸಿ ಫೀಲ್ ಆಗ್ಬೋದು ಗ್ಲಾಸ್ ಹಿಂದ್ಗಡೆ ಇರೋದ್ರಿಂದ. ಮೋಸ್ಟ್ಲಿ ಅದು ರೀಸನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ನಾವು ಗೇಮಿಂಗ್ ಟೆಸ್ಟನ್ನು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ, ಬಟರಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ. ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗುತ್ತೆ. ತಲೆಗೆ ಇಡ್ಸ್ಕೊಂಬಿಡಿ ಆಯಿತಾ, ಆಪಲ್ ಐಫೋನ್ಗೆ ಎಲ್ಲ ಬ್ರ್ಯಾಂಡವರು ಎಲ್ಲ ಗೇಮ್ಸ್ಗಳು ಕೂಡ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿರುತ್ತೆ, ಎಲ್ಲ ಕೂಡ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಿನ ಒಂದು 5 ವರ್ಷ ಆರಾಮಾಗಿ ನೀವು ಈ ಸ್ಮಾರ್ಟ್ಫೋನ್ನ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಆ್ಯಕ್ಚುಲಿ ಈ ವರ್ಷ ಕ್ಯಾಮ್ರಾ ಕೂಡ ಅಪ್ಗ್ರೇಡನ್ನು ಮಾಡಲಾಗಿದೆ ಆಯಿತಾ. ಸೇಮ್ ಪ್ರೈಸ್ಗೆ ಬರೀ $3,000 ಜಾಸ್ತಿಗೆ ಕ್ಯಾಮ್ರಾ ಅಪ್ಗ್ರೇಡ್ ಆಗಿದೆ ಆಯಿತಾ. ಅದಕ್ಕೆ ಹೇಳಿದ್ದು ನಾನು ನಿಮಗೆ ಬೆಸ್ಟ್ ಬೈ ಆಗ್ಬೋದು ಈ ವರ್ಷ ಅಂತ. 48 MP ಮೇನ್ ಸೆನ್ಸಾರ್, f1.6 ಅಪರ್ಚರ್, ಇದು ಕೂಡ ಡ್ಯುಯಲ್ ಫ್ಯೂಷನ್ ಕ್ಯಾಮ್ರಾ ಅಂತ ಕರೀತಾರೆ. ಸೊ ಇದು 2x ಇನ್ ಸೆನ್ಸಾರ್ ಝೂಮನ್ನು ಮಾಡುತ್ತೆ ಆಯಿತಾ. ಸೊ ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದು ತೆಗೆಯುವಂಥ ಫೋಟೋ ಸಿಮ್ಲರ್ ಇದೆ, ಕಳೆದ ವರ್ಷದ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಅಂತ ಏನೋ ಮೇಜರ್ ಡಿಫ್ರೆನ್ಸ್ ಅಂತ ಅನಿಸಲ್ಲ. ನೀವು ಪೋರ್ಟ್ರೇಟ್ ತೆಗಿಬೇಕಾದ್ರೆ ಸಣ್ಣ ಪುಟ್ಟ ಬದಲಾವಣೆ ಪ್ರೋಸೆಸ್ಸಿಂಗಲ್ಲಿ ಚೇಂಜ್ ಆಗ್ಬೋದು, ಬಿಟ್ಟರೆ ಅಂಥ ಹೆವಿ ಅಪ್ಗ್ರೇಡ್ ಅಂತ ಅನ್ನಲ್ಲ. ಒಟ್ಟಿಗೆ ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ. ಐಫೋನ್ ಕ್ಯಾಮ್ರಾ ಪ್ರತಿ ವರ್ಷ ಚೆನ್ನಾಗಿರುತ್ತೆ. ಒಂದು ರೀತಿ ತುಂಬ ಬ್ಯಾಲೆನ್ಸ್ ಆಗಿಡ್ತಾರೆ ಆಯಿತಾ. ಆಪಲ್ನವರು ತುಂಬ ನ್ಯಾಚುರಲ್ ಔಟ್ಪುಟ್ ಬರುತ್ತೆ ಆಪಲ್ದು. ಸೊ ಕೆಲವು ಜನಕ್ಕೆ ಅದು ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಆಯಿತಾ. ತುಂಬ ಜನಕ್ಕೆ ಇಷ್ಟ ಆಗದೇ ಇರ್ಬೋದು, ಕೆಲವು ಜನಕ್ಕೆ ಏನು ಗುರು ಹಿಂಗೆ ಬರ್ತೀನಿ ಅಂತ. ಕೆಲವು ಜನಕ್ಕೆ ಮೇಕಪ್ ಮಾಡ್ದಂಗೆ ಬಂದರೆ ಇಷ್ಟ ಆಗುತ್ತೆ. ಆಪಲ್ನವ್ರು ಆ ರೀತಿ ಮಾಡಲ್ಲ. ಮತ್ತು ಈ ವರ್ಷ ಅಪ್ಗ್ರೇಡ್ ಆಗಿರುವಂಥದ್ದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಕಳೆದ ವರ್ಷ ಬರೀ 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇತ್ತು. ಈ ವರ್ಷ 48 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ತುಂಬ ವೈಡಾಗೂ ಬರುತ್ತೆ, ಕ್ಲಾರಿಟಿ ಕೂಡ ಆಬ್ವಿಯಸ್ಲಿ ಮೆಗಾಪಿಕ್ಸೆಲ್ ಜಾಸ್ತಿ ಇರೋದ್ರಿಂದ ರೆಸಲ್ಯೂಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಡೀಟೇಲ್ಸ್ ಕೂಡ ಸ್ವಲ್ಪ ಜಾಸ್ತಿ ಕ್ಯಾಚ್ ಆಗುತ್ತೆ ಆ ಸೆನ್ಸಾರ್ಗೆ. ಸೊ ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಆಬ್ವಿಯಸ್ಲಿ ಇಂಪ್ರೂವ್ಮೆಂಟ್ಸ್ ಅಂತೂ ಆಗಿರುತ್ತೆ. 12 MP 48 MP ಅಂದರೆ ಜಗಜಾಂತರ ವ್ಯತ್ಯಾಸ ಇರುತ್ತೆ ಆಯಿತಾ. ಅಂದರೆ ಝೂಮ್ ಮಾಡಿದಾಗ, ನಾರ್ಮಲಿ ಫೋನ್ ಸ್ಕ್ರೀನಲ್ಲಿ ಹಿಂಗೆ ಝೂಮ್ ಮಾಡ್ದಂಗೆ ನೋಡಿದ್ರೆ ಏನು ಗೊತ್ತಾಗಲ್ಲ, ಝೂಮ್ ಮಾಡಿದಾಗ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೆ ಆಯಿತಾ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬರ್ತೀನಿ ಆಯಿತಾ. ಸೊ ಈ ವರ್ಷ ಈ ಫೋನಲ್ಲೂ ಕೂಡ ಸೆಂಟರ್ ಸ್ಟೇಜ್ ಸೆಲ್ಫಿ ಕ್ಯಾಮ್ರಾ ಇದೆ, 18 MP. ಸೇಮ್ ನಮಗೆ ಏನು ಪ್ರೋಮ್ಯಾಕ್ಸಲ್ಲಿ ಇತ್ತು ಅಷ್ಟೇ ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದರಲ್ಲೂ ಕೂಡ ಸಿಕ್ಕಿದೆ ಆಯಿತಾ. ಸೊ ಕ್ರೇಜಿ, ನನಗಂತೂ ಇಂಪ್ರೆಸ್ ಮಾಡಿದ್ದು ವ್ಲಾಗರ್ಸ್ಗಳಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಸೊ ನೀವು ನೆಕ್ಸ್ಟಿಂದ ಹೆಂಗಪ್ಪ ಅಂದರೆ ಏನು ಹಿಂಗೆ ತಿರ್ಸ್ಕೊಳ್ಳಂಗೆ ಇಲ್ಲ, ಲ್ಯಾಂಡ್ಸ್ಕೇಪ್ ಮಾಡೋಂಗೆ ಇಲ್ಲ, ಪೋರ್ಟ್ರೇಟ್ ಹಿಂಗೆ ಇಟ್ಕೊಂಬಿಟ್ಟು ಲ್ಯಾಂಡ್ಸ್ಕೇಪ್ ವಿಡಿಯೋನ ಶೂಟ್ ಮಾಡ್ಬೋದು. ಹೆವಿ ವೈಡಾಗಿ ಬರುತ್ತೆ, ಕೈಗೂ ಇಟ್ಕೊಳ್ಳೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ವ್ಲಾಗರ್ಸ್ಗಳಿಗೆ. ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಪ್ರೋಮ್ಯಾಕ್ಸ್ ವಿಡಿಯೋ ಮಾಡಬೇಕಾದ್ರೂ ಹೇಳಿದ್ದೆ ನಾನು. ಏನಕ್ಕೆ ಅಂದರೆ ಈ ಸಲ ಫ್ರಂಟ್ ಕ್ಯಾಮ್ರಾ ಸೆನ್ಸಾರು ರೆಕ್ಟ್ಯಾಂಗಲ್ ಅಲ್ಲ, ಸ್ಕ್ವೇರ್ ಟೈಪ್ ಇದೆ ಆಯಿತಾ. ಸೊ ನೀವು ಮಾಮೂಲಿ ಪೋರ್ಟ್ರೇಟಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ಕ್ರಾಪ್ ಆಗುತ್ತೆ, ಲೆಫ್ಟ್ ಟು ರೈಟ್ ಕ್ರಾಪ್ ಆಗುತ್ತೆ. ನೀವು ಅದೇ ಸೆಂಟ್ರ್ ಸ್ಟೇಜ್ ಹಾಕಿದ್ರೆ ಮೇಲೆ ಕೆಳಗೆ ಕ್ರಾಪ್ ಆಗುತ್ತೆ, ಆ ರೀತಿ ಒಂದು ಆ್ಯನಿಮೇಷನ್, ಆಪಲ್ ಅವ್ರದ್ದು ಆ್ಯನಿಮೇಷನ್ ತೋರಿಸ್ತಾ ಇದ್ದೀನಿ ನಾನು ಆಯಿತಾ. ಸೊ ಆ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಹೆವಿ ಐಡಿಯಾ. ಇನ್ನು ಸ್ವಲ್ಪ ದಿನ ಮೊನ್ನೆನೂ ಹೇಳಿದ್ದೆ, ಎಲ್ಲ ಬ್ರ್ಯಾಂಡವ್ರು ಇದನ್ನು ಕಾಪಿ ಮಾಡಿಲ್ಲ ಅಂದರೆ ಏನು ಅಂದಿದ್ದೆ ಅಂದ್ಬಿಡ್ಬೇಕಾರೆ ನಾನು ಆಯಿತಾ. ಒಟ್ಟಿನಲ್ಲಿ ಸೆಲ್ಫಿ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ, ಕ್ಲಾರಿಟಿ ನನಗೆ ತುಂಬ ಇಷ್ಟ ಆಯಿತು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿರುವಂಥ ವೀಡಿಯೋ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿದೆ. ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ 4K 60 FPS ವೀಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಡಾಲ್ಬಿ ವಿಷನಲ್ಲೂ ಕೂಡ ನೀವು ರೆಕಾರ್ಡಿಂಗನ್ನು ಮಾಡ್ಬೋದು. ಔಟ್ಪುಟ್ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಔಟ್ಪುಟ್ ಬರುತ್ತೆ, ಕ್ಲಾರಿಟಿ ಸೂಪರ್ ಆಗಿದೆ. ವೀಡಿಯೋಸ್ಗೋಸ್ಕರ ಇದನ್ನು ಕೂಡ ಒಂದು ಆಪ್ಷನಾಗಿ ಇಟ್ಕೊಬೋದು. ಒಟ್ಟಿನಲ್ಲಿ ಕ್ಯಾಮ್ರಾ ಅಪ್ಗ್ರೇಡ್ ಆಗಿದೆ ಆಯಿತಾ. ನನಗೆ ಪ್ರೋಮ್ಯಾಕ್ಸ್ ಅಷ್ಟೊಂದು ದೊಡ್ಡ ಅಪ್ಗ್ರೇಡ್ ಅಂತ ಅನ್ನಿಸ್ಲಿಲ್ಲ, ಬಟ್ ಐಫೋನ್ 17 ಆ್ಯಕ್ಚುಲಿ ಒಳ್ಳೆ ಅಪ್ಗ್ರೇಡ್ ಅಂತ ಅನ್ನಿಸ್ತಾ ಇದೆ. ಸೊ ಹೇಳಿದ್ನಲ್ಲ, ಬೆಸ್ಟ್ ಬೈ ಆಗಬಹುದು ಈ ವರ್ಷ. ಕೊನೆಗೆ ಹೇಳ್ತೀನಿ ಏನು ಅಂತ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಫೇಸ್ ID ಇದೆ. ಸೊ ಆಬ್ವಿಯಸ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಮತ್ತು ಎಮರ್ಜೆನ್ಸಿ SOS ವಿಯಾ ಸ್ಯಾಟಲೈಟ್ ಮುಖಾಂತರ ಕನೆಕ್ಟಿವಿಟಿ ನಮಗೆ ಈ ಫೋನಲ್ಲಿ ಹಾರ್ಡ್ವೇರ್ ಇದೆ, ಬಟ್ ನಮ್ಮ ದೇಶದಲ್ಲಿ ಅವೈಲಬಿಲಿಟಿ ಸ್ವಲ್ಪ ನಾನು ಕೇಳ್ಪಟ್ಟಿರೋ ಹಂಗೆ ಸದ್ಯಕ್ಕಿಲ್ಲ. ಮೋಸ್ಟ್ಲಿ ಬರಬಹುದೇನೋ ಆಯಿತಾ. ನಮಗೆ ಆಪ್ಷನ್ನೇ ತೋರಿಸಲ್ಲ ಸೆಟ್ಟಿಂಗಲ್ಲದು, ಬೇರೆ ದೇಶಗಳಲ್ಲಿ ತೋರಿಸುತ್ತದು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಆಪಲ್ನವರಿಲ್ಲೂ ಕೂಡ ಅವರ ಬ್ಯಾಟ್ರಿಯನ್ನು ಮೆನ್ಷನ್ ಮಾಡಲ್ಲ. ಸೊ ಲೀಕ್ಸ್ಗಳ ಪ್ರಕಾರ ಈ ಫೋನಲ್ಲಿ 3692 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆಯಂತೆ.
ಒಳ್ಳೆಯದು. ಮತ್ತು ಈ ವರ್ಷ ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ, 40 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ ಗುರು. ಫೈನಲಿ ಆಪಲ್ನವರು ಕೂಡ ಪಿಕಪ್ ಮಾಡ್ಕೋತಾ ಇದ್ದಾರೆ. ಸೊ 20 ನಿಮಿಷದಲ್ಲಿ 50% ಚಾರ್ಜ್ ಅಂದರೆ ಸೂಪರ್. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 25 ವ್ಯಾಟಲ್ಲಿ ಈ ಫೋನ್ನ ವೈರ್ಲೆಸ್ ಚಾರ್ಜಿಂಗನ್ನು ಸಹ ಮಾಡ್ಬೋದು. ಸೂಪರ್ ವಿಷಯ. ಮತ್ತು ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ದೊಡ್ಡದಾಗಿದೆ. ರೀಸೆಂಟ್ ಪ್ರೊಸೆಸರ್ಗಳು ಅವ್ರದ್ದೆಲ್ಲ ಪವರ್ನ ಕೂಡ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ. ಈ ಕಾರಣದಿಂದ ಬ್ಯಾಟ್ರಿ ಬ್ಯಾಕಪ್ ತುಂಬ ನಿಮಗೇನು ಚೆನ್ನಾಗಿ ಬರಲ್ಲ ಅನ್ನೋಂಗೂ ಇಲ್ಲ. ಕಳೆದ ವರ್ಷ ಎಲ್ಲ ಹೆಂಗಿರ್ತಿತ್ತು ಆಲ್ಮೋಸ್ಟ್ ಸಿಮಿಲರ್ ರೀತಿಯೆಲ್ಲ ಬರುತ್ತೆ ಅಂತ ನನಗೆ ಅನಿಸುತ್ತೆ, ಆಯಿತಾ. ಇನ್ನು ಇದರಲ್ಲಿರುವಂಥ OS ಬಂತು ಅಂದರೆ iOS 26 ಲಿಕ್ವಿಡ್ ಗ್ಲಾಸ್ ಡಿಸೈನು, ಟ್ರಾನ್ಸ್ಪರೆಂಟ್ ಡಿಸೈನ್ ಎಲ್ಲ ಕಡೆ ಸೇಮ್ ಪ್ರೋ ಮ್ಯಾಕ್ಸ್ ಹೆಂಗಿತ್ತು ಹಂಗೆ ಇದೆ, ಆಯಿತಾ. ನಮಗೆ ಲಾಕ್ ಸ್ಕ್ರೀನಲ್ಲಿ, ಕಾಲಿಂಗ್ ಸ್ಕ್ರೀನಲ್ಲಿ ಮತ್ತು ಮೇಲೆ ಟಾಸ್ಕ್ ಬಾರು ಎಲ್ಲೋದ್ರೂ ಕೂಡ ನಿಮಗೆ ಟ್ರಾನ್ಸ್ಪರೆಂಟ್ ಡಿಸೈನು. ಸ್ವಿಚ್ ಬಟನ್ ಕೂಡ ಅಷ್ಟೇ ನಿಮಗೆ ಫುಲ್ ಆ್ಯನಿಮೇಷನಲ್ಲಿ ತುಂಬ ಡಿಫ್ರೆಂಟಾಗಿ ಟ್ರಾನ್ಸ್ಪರೆಂಟಾಗಿ ಬರುತ್ತೆ. ಸೊ ಇದು ಆ್ಯಕ್ಚುಲಿ 10% ಆದ ತಕ್ಷಣ ಆಟೋಮೆಟಿಕ್ ಆಫ್ ಮಾಡ್ಕೊಂಡ್ಬಿಡುತ್ತೆ, ಆಯಿತಾ. ಅಂದರೆ ಆಬ್ವಿಯಸ್ಲಿ ಆ್ಯನಿಮೇಷನ್ಸು ಟ್ರಾನ್ಸ್ಪರೆಂಟ್ ಡಿಸೈನ್ ಎಲ್ಲ ಸ್ವಲ್ಪ ಪವರ್ ಕನ್ಸ್ಯೂಮ್ ಮಾಡುತ್ತೆ, ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡಬಹುದು. ಸೊ ಅದರಿಂದ ಆದಷ್ಟು ಕಡಿಮೆ ಯೂಸ್ ಮಾಡಿದ್ರು ಒಳ್ಳೇದು ನನಗೆ ಅನಿಸ್ದಂಗೆ. ಬಟ್ ಸ್ಟಿಲ್ ಕೆಪಬಿಲಿಟಿ ಇದೆ ಆಪಲ್ನವ್ರಿಗೆ, ಸೊ ಮಾಡ್ತಾರೆ. ನನಗಂತೂ ಕೆಲವೊಂದು ಕಡೆ ಚೆನ್ನಾಗಿದೆ ಅನ್ನಿಸ್ತು ಟ್ರಾನ್ಸ್ಪರೆಂಟ್ ಡಿಸೈನ್, ಕೆಲವೊಂದು ಕಡೆ ಅನ್ನೆಸೆಸರಿ ಅಂತ ಅನ್ನಿಸ್ತು. ಅದನ್ನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಆಗಬೇಕು, ಆಯಿತಾ, AI ಫೀಚರ್ಸು. ಸೊ ಆಪಲ್ ಇಂಟೆಲಿಜೆನ್ಸ್ ಇದೆ, ಆನ್ ಡಿವೈಸ್ AI ಕೆಲಸವನ್ನು ಮಾಡುತ್ತೆ. ಕೆಲವೊಂದು ಫೋಟೋ ಎಡಿಟಿಂಗ್ ಫೀಚರ್ ಎಲ್ಲ ಇದೆ, ಆಬ್ಜೆಕ್ಟ್ ಎರೇಸಿಂಗ್ ಫೀಚರ್ ಎಲ್ಲ ಇದೆ, ವಿಜುವಲ್ ಇಂಟೆಲಿಜೆನ್ಸ್ ಇದೆ. ಬಟ್ ದೇಶವನ್ನು ಚೇಂಜ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಲೈವ್ ಟ್ರಾನ್ಸ್ಲೇಷನ್ನು, ಕ್ಲೀನಪ್ಪು, ರೈಟಿಂಗ್ ಟೂಲ್ ಪ್ರತಿಯೊಂದು ಕೂಡ ನಮಗೆ ಈ ಫೋನಲ್ಲೂ ಕೂಡ ಸಿಗ್ತಾರೆ. ಜನ್ಮೋಜಿ ಇದೆ, AI ಮುಖಾಂತರ ನಿಮ್ಮ ಫೋಟೋನ ಎಮೋಜಿ ರೀತಿ ಜನ್ರೇಟನ್ನು ಮಾಡ್ಕೊಬೋದು. ಸೊ ಎಲ್ಲ ಫೀಚರ್ಗಳು ನಮಗೆ ಈ ಒಂದು ಫೋನಲ್ಲೂ ಕೂಡ ಸಿಗ್ತಾ ಇದೆ, ಆಯಿತಾ. ಬಟ್ ನನಗೆ ಅನ್ನಿಸ್ದಂಗೆ ಇನ್ನೂ ಬೇಕು, ಇನ್ನೂ ಆಗಬೇಕು, ಇನ್ನೂ ಇಂಪ್ರೂವ್ಮೆಂಟ್ಸ್ ಬೇಕು ನಂಗೆ ಅನ್ನಿಸ್ದಂಗೆ ಆಪಲ್ ಅವ್ರು ಮಾಡ್ತಾರೆ ಬಟ್ ಸ್ಲೋ ಆಗಿ ಮಾಡ್ತಾರೆ. ನೋಡೋಣ ಯಾವಾಗ ಮಾಡ್ತಾರೆ ಅಂತ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ, ಕ್ರಿಸ್ಪಿ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗೆ ಈ ಫೋನಲ್ಲಿ ಆಗಲಿ ಹೇಳ್ದಂಗೆ eSIM ಇದೆ, 2 eSIM ಮತ್ತು ಒಂದು ನ್ಯಾನೋ ಸಿಮ್, ಇನ್ನೊಂದು eSIM ಬೇಕಾದ್ರೆ ಹಾಕೊಬೋದು, ನಿಮ್ಮ ಇಷ್ಟ. ಮತ್ತು Wi-Fi 7 ಸೂಪರ್ ಮತ್ತು ಬ್ಲೂಟೂತ್ 6 ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸು ಪ್ರತಿಯೊಂದು ಕೂಡ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಂಗೆ ಅನ್ನಿಸ್ದಂಗೆ ಈ ವರ್ಷ ಈ ಫೋನ್ಗೆ ಬಂದಿರೋ ರೀತಿ ಅಪ್ಗ್ರೇಡ್ಸ್ ಈವನ್ ಪ್ರೋ ಮ್ಯಾಕ್ಸಿಗೂ ಬಂದಿಲ್ಲ ಅಂತ ಅನ್ನಿಸ್ತದೆ. ಹೌದು, ನೋಡೋದಕ್ಕೆ ಸೇಮ್ ಇರ್ಬೋದು, ಬಟ್ ಇಂಟರ್ನಲ್ ಹಾರ್ಡ್ವೇರ್ ಅಂತೂ ಟಾಪ್ ನಾಚ್. ಇಂಪ್ರೆಸ್ ಮಾಡ್ತು ನನಗೆ ಈ ಸಲ ಬಂದಿರುವಂಥ ಅಪ್ಗ್ರೇಡ್. ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ನಿಮ್ಮ ಹತ್ರ ಬಡ್ಜೆಟ್ ಇದ್ದರೆ. ನೋಡ್ರಪ್ಪ, ಮತ್ತೆ ಪದೇ ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ, ನಿಮ್ಮ ಹತ್ರ ದುಡ್ಡಿದ್ರೆ ಪರ್ಚೇಸ್ ಮಾಡಿ. ನಿಮಗೆ ಆಗೋದೇ ಇಲ್ಲ, 10,000 15,000 ಸಂಬಳ ಬರ್ತಾಯಿದೆ, EMIಯಲ್ಲಿ ಈ ಫೋನ್ ತೊಗೋತೀನಿ ಅನ್ನೋರಿಗೆ ನಾನು ಸಜೆಸ್ಟ್ ಮಾಡಲ್ಲ. ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ನಿಮ್ಗೆ ಎಷ್ಟು ಕೆಪಬಿಲಿಟಿ ಇದೆ ಅದನ್ನು ನೋಡ್ಕೊಂಡು ಪರ್ಚೇಸ್ ಮಾಡಿ, ಆಯಿತಾ. ಒಟ್ಟಿನಲ್ಲಿ ಫೋನ್ ಮಾತ್ರ ಬೆಂಕಿದೆ, ಸೂಪರ್ ಟಾಪ್ ನಾಚ್ ಫೋನ್. ಬಟ್ ನಿಮಗೆ ಪರ್ಚೇಸ್ ಮಾಡೋದಕ್ಕಾದರೆ ಪರ್ಚೇಸ್ ಮಾಡಿ. ಕಷ್ಟಪಟ್ಟು ದುಡ್ಡು ವೇಸ್ಟ್ ಮಾಡಿ ಅಂದರೆ ಏನು ನೆಸೆಸಿಟಿ ಇದೆಯಾ, ವ್ಲಾಗಿಂಗ್ ಮಾಡಬೇಕಾ, ಒಂದು ಪರ್ಪಸ್ ಇದೆಯಾ ಈ ಫೋನ್ ತೊಗೊಳೋದಕ್ಕೆ, ಅದಕ್ಕೋಸ್ಕರ ಪರ್ಚೇಸ್ ಮಾಡಿ, ಆಯಿತಾ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.